ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಜಾ ಮಾಡೋಕೆ ಸ್ಕೂಲ್ ಟೈಮಲ್ಲೆಲ್ಲ ಮಜಾ ಅಂತ ಹೆಂಗೆ ಇದು ಮಾಡ್ತಾಯಿದ್ವಿ, ಹಂಗೆ ಅವರು ಒಂದು ರಜೆಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಏನು ಎದ್ದಿದ್ದೆ ಬೇಗ ಎದ್ರಿ ಅಲ್ವಾ? ಆ್ಯಂಡ್ ಆ್ಯಕ್ಚುಲಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ವಿಷಯ ಏನಂದರೆ, ಬೇಗ ಮುಗಿಸ್ಬಿಡ್ತೀನಿ. ನಾವು ದೀಪಕ್ ಜ್ಯುವೆಲ್ಸ್ ಹತ್ರ ಇದ್ವಿ. ನಾನು ಅವತ್ತು ಒಂದು ಹಳೆ ಬ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ ಬಂದು ಕೆಲಸ ಆಗಲಿಲ್ಲ ಅಂತ. ಆ್ಯಕ್ಚುಲಿ ಇವತ್ತು ಬಂದಿದ್ದೀವಿ, ಕಾಲ್ ಮಾಡಿಬಿಟ್ಟು ಬಂದ್ವಿ, ಇವತ್ತು ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ತೋರಿಸ್ತೀನಿ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ. ಕಮ್. ಡಾಕ್ಟರ್ ಮಹೇಶ್ವರಿ ಕೇಳಿ. ನಮಸ್ಕಾರ ಬಾಸ್. ಆರಾಮ? ಸೂಪರ್ ಆಗಿದ್ದೀವಿ ಇವತ್ತು. ಏನು ಬಾಸ್ ಸಮಾಚಾರ? ಅದೇ ತುಂಬ ದಿನಗಳಿಂದ ಒಂದು ಕೆಲಸ ಉಳಿಸ್ಬಿಟ್ಟಿದ್ವಲ್ಲ. ಇದೆ ಅಲ್ವಾ? ಬಿಲ್ ಕೊಡಿ ಅಲ್ವಾ? ಫ್ರೆಂಡ್ಸ್, ನಾವು ಏನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ತಾಲಿಗೆ ಕಾಸನ್ನ ನಾವು ಹಾಕಿದ್ವಿ. ಯಾವಾಗ ಹಾಕಿದ್ವಿ ಅಂತ ಹೇಳಿದ್ರೆ, ಮದುವೆ ಆದ ಹೊಸದರಲ್ಲೇ ಹಾಕಿದ್ವಿ. ಅಕ್ಷಯ ತೃತೀಯ ದಿನ ಈಸ್ಕೊಂಡಿದ್ವಿ. ಬಟ್ ನಾನು ಹೇಳಿದ್ದು ಮ್ಯಾಂಗೋ ಡಿಸೈನ್ ಹೇಳಿದ್ದೆ. ಅವರು ಮರೆತ್ಕೊಂಡು ನಾರ್ಮಲಾಗಿ ರೌಂಡ್ ಡಿಸೈನ್ ಹಾಕ್ತಾರಲ್ಲ, ಆ ಥರ ಡಿಸೈನ್ ಕೊಟ್ಟಿದ್ರು. ಸೊ ಮ್ಯಾಂಗೋ ಡಿಸೈನ್ ಬರಲಿ ಅಂತ ಹಾಕ್ಸ್ಕೊಂಡ್ರೆಲ್ಲ ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅವರು ಡಿಸೈನ್ ಬಂದಿದೆ ಬನ್ನಿ ಅಂತ ಹೇಳಿದ್ರು. ಸೊ ಮ್ಯಾಂಗೋ ಡಿಸೈನ್ ಯಾಕೋ ಒಂಥರ ಇಷ್ಟ ಆಯಿತು, ಅದೇ ಥರ ಹಾಕ್ಕೊಬೇಕು ಅಂತ ಅನ್ನಿಸ್ತು. ಸೊ ಅದನ್ನೇ ಹೇಳಿದ್ವಿ. ಕರೆಕ್ಟಾಗಿ ನಾವು ಮದುವೆಯಾಗಿ ಒಂದು ವೀಕಿಗೆ ನಾನು ಅದೇ ಥರ ಡಿಸೈನ್ ಹೇಳಿದ್ದೆ. ಅದನ್ನು ಒಟ್ಟಿಗೆ ಅಕ್ಷಯ ತೃತೀಯ ದಿನ ಈಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ಅಕ್ಷಯ ತೃತೀಯ ದಿನ ಈಸ್ಕೊಂಡು ಅದನ್ನು ಇವಾಗ ಹಾಕ್ಸ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಡಿಸೈನ್ ಹೇಗಿದೆ ಅಂತ. ಅವರು ತೋರಿಸ್ತಾ ಇದ್ದಾರೆ, ಅಂದರೆ ಹಿಂಗೆ ಹಾಕೋದು, ರೆಡ್ ಹರಳು ಮತ್ತು ಬ್ಲ್ಯಾಕದು ಬರುತ್ತಲ್ಲ, ಅದು ಆ ಕಡೆ ಈ ಕಡೆ ಹಿಂಗೆ ಹಾಕೋದು ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಅವ್ರು ಹಾಕಿ ತೋರಿಸ್ತಾಯಿದ್ರು ಹಿಂಗೆ ಹಾಕ್ಸ್ಕೊತೀರಾ ಅಂತ. ಮತ್ತು ಗುಂಡು ಇತ್ತು, ತಾಲಿಗೆ ಹಾಕೋತಾರಲ್ಲ ಗುಂಡು, ಅದು ಮನೇಲಿತ್ತು. ಮದುವೆಗೆ ಒಬ್ಬರು ಗಿಫ್ಟ್ ಮಾಡಿದರು. ಸೊ ಮನೇಲಿ ಅದು ಇತ್ತಲ್ಲ, ಅದಕ್ಕೆ ಒಟ್ಟಿಗೆ ಎರಡನ್ನೂ ತಂದು ಈಗ ಹಾಕ್ಸ್ಕೊತಾ ಇದ್ದೀನಿ ಗೈಸ್. ಚಿನ್ನ ಬಂದಿದ್ದೇವೆ. ನಿನ್ನ ಐಸು ಆರೋಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಚೆಂದವಾಗಿದ್ದೀರಿ, ಸುಖವಾಗಿ ಬಾಳ್ಬೇಕು. ನಿನ್ನ ಪ್ರತಿಯೊಂದು ಕನಸು ದಿನ ನೆನಸಾಗಿದೆ. ಚೆನ್ನಾಗಿದೆಯಾ? ಹಾಗೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ರಮ್ಯಾಕ್ಕ, ಸೌಮ್ಯಕ್ಕ ಅವರೆಲ್ಲ ಇದ್ದರು. ಅವರೊಂದು ರೀಲ್ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಏನು ರಮ್ಯಾ ಮನೆಗೆ ಬರ್ತಾನೆ ಇಲ್ವಲ್ಲ? ಇನ್ನೇನಮ್ಮ ಕೊಟ್ಟ ಹೆಣ್ಣು ಕೊಲುಗು ಹೊರಗ್ತಾನೆ. ಲೇ ಹಂಗೆ ಕಂತೀಯ ತಮ್ಮ ಹೇಳ್ತಾನೆ ನಿನ್ನ ಆಡಿದ ಗಂಟ ಬವ್ವ ಬೇಡ ಇತ್ತೀಚಿನ ಮನೆಗೆ ಬರ್ತಾನೆ ಇಲ್ವಲ್ಲ ಅಂತ ಅಂತ್ಯ ಅಷ್ಟೇ. ನೀಟಾಗಿ ಹೇಳಿ ಇನ್ನೊಂದ್ಸಲ. ಏನ್ ರಮ್ಯಾ ಅಂದ್ರೆ ಇವನ ಮಕ್ಕಳು ಬರ್ತಾ ಇಲ್ಲ ಅನ್ನೋ ತರ ಫೀಲ್ ಇರ್ಬೇಕು. ನಿಂಗ ಫೀಲೇ ಇಲ್ವಲ್ಲ. ಏನೇ ರಮ್ಯಾ ಅಂತ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಏನೇ ಇತ್ತೀಚೆಗೆ ಮನೆಗೆ ಬರ್ತಿಲ್ವಲ್ಲ ಅಂತ ಏನಾರು ಏನೇ ಇತ್ತೀಚೆಗೆ ಮನೆಗೆ ಬರ್ತಾ ಇಲ್ವಲ್ಲ? ಇನ್ನೇನಮ್ಮ ಕೊಟ್ಟ ಹೆಣ್ಣು ಕುಲಗ ಹೊರಗ್ತಾನೆ. ಇನ್ನೂ ಎಷ್ಟು ದಿನ ಅಂತ ಬಂದು ಹೋಗೋದು ಮಾಡೋದು? ಯಾಕಂತೀಯಂತ ನನಗೆಲ್ಲ ಬರಲಿಲ್ಲ. ಹಂಗೆ ಕಂಟಿನ್ಯೂ ಮಾಡ್ತೀನಿ. ಕೊಟ್ಟಿದ್ಯಲ್ವಾ? ಇನ್ನೇನಮ್ಮ ಕೊಟ್ಟ ಹೆಣ್ಣು ಕೋಲೋದ್ರಿಂದ ಹೊರಗಲ್ವಾ? ಇನ್ನೂ ಎಷ್ಟು ದಿನ ಅಂತ ಬರೋದು? ನೋಡೇ ನಿನ್ ತಮ್ಮ ಅಷ್ಟು ತಪ್ಕೊಬಿಡಿ. ಆಯ್ತಾ? ಅಂದಿದ ತಕ್ಷಣ ನೀನು ಕೈ ಆಯ್ತಲ್ವಾ, ಈ ಕೈಯಿಂದ ನನ್ನನ್ನು ಹಿಂಗೆ ಆಗ ನಾನು ಹಿಂಗೆ ಬರ್ತೀನಿ. ಆ ಹಾಡಲ್ಲೇ ಅದ ಅರ್ಥ. ನೀನೇನ್ ಹೇಳ್ಬೇಡ, ತಮ್ಮನ ವಿಷಯಕ್ಕೆ ಯಾಕೆ ಹೋಯ್ತೀಯ? ಕೊಟ್ಟಿದ್ಯಲ್ವಾ? ಬಾರೆ ಒಂದು ನಿಮಿಷ. ಒಂದು ಏನು ಹೇಳ್ಬೇಡ, ಬರೀ ಹಿಂಗೆ ಇಟ್ಕೊ.
ಯಾಕೆ ಮಾಡ್ತೀಯ? ಹಾಯ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಆಗಿದೆ, ಡ್ಯೂಟಿಯಿಂದ ಬಂದಿದ್ದಾರೆ. ಹಾಗೆ ಫುಲ್ ವೆದರ್ ಎಷ್ಟು ಚಳಿಯಾಗಿ ಹೊರಗಡೆ ಬಂದರೆ ಚಳಿ, ಒಳಗಡೆ ಏನು ಸೆಕೆ ಅಂತೂ ಇಲ್ಲ, ಒಳಗಡೆ ಚಳಿನೇ ಇದೆ. ವೆದರ್ ಕಂಪ್ಲೀಟಾಗಿ ಒಂದು 15 ಡೇಸ್ಗೆ ಚೇಂಜ್ ಆಗೋಗಿದೆ ಫ್ರೆಂಡ್ಸ್. ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಜ್ಜಿ ಮತ್ತು ಮೊಮ್ಮಗ ಅಲ್ಲಿ ಅಜ್ಜಿ ಮತ್ತು ಮೊಮ್ಮಗ ವಾಕ್ ಹೋಗಿ ಬರ್ತಾ ಇದ್ದಾರೆ, ತೋರಿಸ್ತೀನಿ ರೀ ಇನ್ನೇನು ಬಂದರು. ಮತ್ತು ಇವಾಗ ತಾನೇ ಸೌಮ್ಯಕ್ಕ ಅವ್ರ ಸೈಟ್ ಹತ್ರ ಹೋಗಿ ಬಂದರು. ಹೇಗೆ ನಡೀತಾ ಇದೆ? ಆಲ್ಮೋಸ್ಟ್ ಇನ್ನೇನು ಬೇಸ್ಮೆಂಟನ್ನೇ ಮುಗಿದೋಗುತ್ತೆ, ಇನ್ನೊಂದು 1 ವೀಕಲ್ಲಿ ಆಗುತ್ತಾ? ವೀಕಲ್ಲಿ ಮುಗಿಯುತ್ತೆ. ಹೌದಾ? ಒಂದು ನಿಮಿಷ ರೀ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಜ್ಜಿ ಮೊಮ್ಮಗ ವಾಕ್ ಹೋಗಿ ಬರ್ತಾ ಇದ್ದಾರೆ. ಅವನ್ನ ವಾಕ್ ಮಾಡಿಸ್ತಾ ಇಲ್ಲ, ಎತ್ಕೊಂಡು ವಾಕ್ ಮಾಡಿಸ್ತಾ ಇದ್ದಾರೆ ಅಜ್ಜಿ. ಸುಸ್ತಾಗಾಯ್ತಾ? ವಾಕ್ ಮಾಡಲಿಲ್ವಾ ನೀನು? ಬಂಟು ಕೆಳಗಿಳಿ ಅಲ್ವಾ ನೀನು? ನಾವೆಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲೋ ಹೊರ್ಗಡೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ ಒಳಗಡೆ ಗೇಟ್ ತೆಗಿತಾ ಇದೆ ನೋಡಿ. ಬಂಟು ಬಾಯ್. ಬಂಟು ಬಾಯ್. ಅವನಿಗೆ ಮನೇಲಿ ಇರೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್, ಅವನಿಗೆ ಹೊರಗಡೆ ಹೋಗ್ತಾ ಇರಬೇಕು, ವಾಕ್ ಮಾಡ್ತಾ ಇರಬೇಕು. ರೋಡ್ ಹತ್ರ ಹೋದ. ಬಾ ಹೋಗೋಣ. ಶಕ್ತಿ ಇದೆ, ಶಕ್ತಿಮಾನ್. ಹಾಂ. ಬಂಟು ಬಾಯ್. ಬನ್ನಿ. ಅಥರ್ವ ಅಪ್ಪ ಅಂತ ಯಾಕಂತೀಯೋ? ಪಪ್ಪ ಅನ್ನೋ ಅಂದ್ರೆ ಇಲ್ಲ, ನಾನು ಕನ್ನಡದಲ್ಲಿ ಅಪ್ಪ ಅಂತಾನೆ ಕರೆಯೋದು ಅಂತಾನೆ. ಹೌದಾ ಅಥರ್ವ? ಹಂಗೆ ಇಷ್ಟ ನಿನಗೆ? ಯಾಕೆ ಹಂಗೆ ಇಷ್ಟ? ಇಲ್ಲ, ಇನ್ನೊಂದೇನೋ ಕರೀತಿಯಲ್ಲ. ಮುಂಚೆ ಏನೋ ಕರೀತಿದ್ದಲ್ಲ. ಮುಂಚೆ ಮಮ್ಮಿ ಅಂತಿದ್ದ, ಆಮೇಲೆ ಅಭ್ಯಾಸ ಆಗ್ಬಿಟ್ಟಿದ್ದಲ್ಲ ಸ್ವಲ್ಪ ದಿನ. ಏನು ಹೇಳು ಅಥರ್ವ ಇನ್ನೊಂದ್ಸಲ. ನವೀನಿಗೆ ನಿಮ್ಮ ಅವ್ವ ಬೈತಾಳೆ ನಡಿಯೋ ಅಂತ ಅನ್ನೋದು. ನಿಮ್ಮ ಅವ್ವನ್ ಕೇಳ್ಕೊಟ್ಟು ಅವ್ರ ಹಂಗ ಅಂದಿ ಇವನು ಅವ್ವ ಅಂತ. ನಮ್ಮ ಅವ್ವ ಬೈತಾರೆ. ಈಗ ಅಥರ್ವ ಬೇಡ, ಅಥರ್ವ ಅಮ್ಮ ಅಂತ ಕರಿ. ನಮ್ಮ ಮಮ್ಮಿ ಅಂತ ಅಮ್ಮ. ಮಿನಿಕಿ ಸಾಂಗ್ ಯಾವ ಮೂವಿ ಬೇಕು? ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಬಂಟು ಮಾಡೋದು ಡ್ಯಾನ್ಸ್ ನ. ಎಲ್ಲ ಸೇರಿ ಒಂದು ಡ್ಯಾನ್ಸ್ ಮಾಡಿ. ಹೇಳ್ರೋ ಟ್ರಿಪ್ಪು ಎಲ್ಲಿಗೆ? ಯಾವತ್ತು ಅಂತ ಫಿಕ್ಸ್ ಮಾಡಿ ಫಸ್ಟು. ಚೂರು ಆಫ್ ಮಾಡಪ್ಪ ಪ್ಲೀಸ್, 1 ನಿಮಿಷ. ಫ್ರೆಂಡ್ಸ್, ಈಗ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟ್ರಿಪ್ ಅಂತೂ ಹೋಗೆ ಫ್ಲಾಪ್ ಆಯ್ತು. ನನ್ನ ಬರ್ಡೇಗಾದ್ರೂ ಸಮುದ್ರಕ್ಕೆ ಕರ್ಕೊಂಡು ಹೋಗ್ರು ಅಂತ ಇವ್ರುಗಳು ಏನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನೆಕ್ಸ್ಟು ರಮ್ಯಾಕನ್ ಬರ್ಡೇ ಬರ್ತಾ ಇದೆ, ಜೂನ್. ಫುಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ಸಮುದ್ರದ ಹತ್ರ ಫುಲ್ ಫೀಲ್ ಮಾಡ್ತಾ ಇದೀನಿ. ಅವ್ರಿಗೆ ಒಂದು ಚೂರು ಎಫರ್ಟ್ ಆಗ್ತಾ ಇಲ್ಲ. ನಾನೇ ಇಪ್ಪತ್ತು ನವೀನ್ ನನ್ನ ಬರ್ಡೇಗೆ ಸಮುದ್ರದ ಹತ್ರ ಅಂತ ಕರ್ಕೊಂಡೋಗಿ ಗಿಫ್ಟ್ ಕೊಡ್ತೀಯಾ ಅದು ಇದು ಅಂತ ಏನೇನೋ ಅಂತ ಇದ್ದೀನಿ. ಅವ್ರು ಅಂತಾರೆ. ನಾನು ಇನಿಷಿಯೇಟ್ ತಗೊಳ್ಳಿಲ್ಲ ಅಂದ್ರೆ ಅದು ಯಾವುದೋ ಒಂದು ರೀಲ್ಸ್ ಮಾಡ್ತಾರಲ್ಲ, ಟ್ರಿಪ್ ಸಕ್ಸಸ್ಫುಲ್ ಆಗಿ ಆದ್ಮೇಲೆ ಅಣ್ಣ ಕೊಡೋ ನೀ ಅಣ್ಣ ಕೊಡೋ ಅದು ಆ ಥರ. ಹಂಗೆ ನಮ್ಮ ಟ್ರಿಪ್ ಪ್ಲಾನ್ ಮಾಡಕ್ಕೆ ಕರೆಕ್ಟಾಗಿ ಇನಿಷಿಯೇಟ್ ಇನ್ನು 2 ಅಮ್ಮಗಳು ಅಂತ. ನಂಗೆ ನಮಗೂ ಕಾಫ್ ಇದೆ. ಸೀರಿಯಸ್ಲಿ ಈ ರೇಂಜ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ನೆನೆಸ್ಕೊಂಡ್ರು ಎಷ್ಟು ವರ್ಷ ಆದ್ಮೇಲೆ ನೆನೆಸ್ಕೊಂಡು ನಗ್ಬೋದು ಆ ಒಂದು ದಿನನ. ಅದು ಅವತ್ತಿಗಿಂತ ಅಕ್ಕ, ಅವತ್ತಿಗಿಂತ ಅದ್ರ ನಾಳೆಗೆ. ಅದು ಬಿಡಿ ಫ್ರೆಂಡ್ಸ್, ಆಯ್ತು ಎಕ್ಕುಟ್ಟೋಯ್ತು. ಮುಚ್ಕೊಂಡಿರೋದ್ ಬಿಟ್ಟು ನಾವು ಅದ್ರ ಮಾರನೇ ಬೆಳಗ್ಗೆಗೆ ಈ ಒಡೆ ಮಾಡ್ಬಿಡ್ತೀವಿ, ಸಾಂಬಾರ್ ಮಾಡ್ತೀವಿ ಅನ್ಕೊಂಡು ಟ್ರಾವೆಲ್ ಮಾಡಿ
ಬೇಕಿರ್ಲಿಲ್ಲ ನಮ್ಗೆ ಅವತ್ತು ಒಡೆ ಸಾಗೋಗಿದೀವಿ ಅವತ್ತೆಲ್ಲ ಟ್ರಾವೆಲ್ ಮಾಡಿ ಮಾರನೇ ಬೆಳಿಗ್ಗೆ ಅದು ರೀಲ್ಸ್ ಮಾಡಕ್ಕಂತ ಹೋಗಿ ಅವರಿಂದ ಬಂದು ಒಂದ್ಸರಿ ಯಾಕಂಗ್ ಡಿಸಿಷನ್ ತಗೋ ಅದೇನು ಸಂತೋಷದಲ್ಲಿದ್ದಾಗ ಪ್ರಾಮಿಸ್ ಮಾಡಿ ಇಲ್ಲ ಚಿಟ್ಟು ಜೀವಿತ್ ಬಂದ್ರು ಮನೆಗೆ ಇವ್ರಿಬ್ರದೇ ಶಾಪ ಫ್ರೆಂಡ್ಸ್ ನಾವು ಹೋಗೋದು ಇವ್ರಿಬ್ರಿಗೂ ಒಂಚೂರು ಇಷ್ಟ ಇರ್ಲಿಲ್ಲ ಅಲ್ಲಿ ಹೋಗಿದ್ದಿನ ಹಂಗಾಯ್ತು ಇನ್ ಇವ್ರಿಬ್ರು ಮನೆಗ್ ಬಂದ್ರೆ ನಾವು ಮತ್ತೆ ಬೇರೆ ಕಡೆ ಹೋಗೋಣ ನೋಡಿದ ತಕ್ಷಣ ಅದೇನ್ ನೋಡಿ ಆಯ್ತು ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ವಿ ನಾವು ಹೋಗ್ಬೇಕು ಹೋಗೋದಲ್ಲ ಜೊತೆಲಿ ಹೋಗ್ದಾರಂಗೆ ಮಾಡ್ಬೇಕು ಆಗ ನಾನು ಮತ್ತೆ ನಿಮ್ಮ ಮಾವನು ಬರ್ತೀವಿ ನಿಮ್ಮ ಮನೆ ನೀನು ಹನಿಮೂನ್ಗೆ ಆ ಟೈಮ್ಗೆ ಆರ್ಯ ಆರ್ಯ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹೀಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.